ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ, ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಒಂದು ಬೇಸ್ಮೆಂಟ್ಗೆ ಅಂದರೆ ಒಂದು 30-40 ಮನೆಗೆ ಆ ಬೇಸ್ಮೆಂಟ್ಗೆ ಎಷ್ಟು ಖರ್ಚಾಗುತ್ತೆ, ಏನೇನೆಲ್ಲ ಮೆಟೀರಿಯಲ್ ಬೇಕು, ಆ ಮೆಟೀರಿಯಲ್ ಕಾಸ್ಟು ನಮಗೆ ಎಷ್ಟು ಬೀಳ್ತು ಅನ್ನೋದನ್ನೇ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡೋಕ್ಕೆ ಬಯಸ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರೆಲ್ಲ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ಫಸ್ಟು ಮನೆ ಕಟ್ಟಬೇಕು ಅಂದರೆ ಈ ಥರ ಆಯ ಪೂಜೆ ಮತ್ತು ಗುದ್ಲಿ ಪೂಜೆ 2 ಥರ ಬರುತ್ತೆ. ಅದನ್ನು ನಾವು ಮಾಡಿಸಿರ್ತೀವಿ. ಮತ್ತು ನೆಕ್ಸ್ಟು ನಾವು ಬೋರ್ ತೆಗೆಸಲೇಬೇಕು ಫ್ರೆಂಡ್ಸ್. ಕೆಲವೊಂದು ಕಡೆ ನೀರು ತುಂಬ ಚೆನ್ನಾಗಿ ಬರುತ್ತೆ, ಇನ್ನು ಕೆಲವೊಂದು ಕಡೆ ನೀರು ಚೆನ್ನಾಗಿ ಬರಲ್ಲ. ಹಾಗಾಗಿ ಈ ಥರ ಬೋರ್ವೆಲ್ಲು ಅದು ಅವ್ರವ್ರ ಇಷ್ಟ. ಬೋರ್ ತೆಗ್ಸೋಕ್ಕೆ ಅಂತಲೇ 1,00,000ನ ಎತ್ತಿಡಬೇಕಾಗತ್ತೆ. ಇನ್ನು ಬೋರ್ ತೆಗ್ಸೋದು ಒಂದು ಕಡೆ ಆದರೆ, ಈ ಸೈಟ್ ಕ್ಲೀನಿಂಗು, ಆಯ ಪೂಜೆ ಈ ಥರ ಎಲ್ಲ ನಾವು ಮಾಡಿಸ್ಬೇಕಾದ್ರೆ ಅದು ನಮ್ಮ ಅಮೌಂಟೇ ಆಗಿರುತ್ತೆ ಅಲ್ವಾ. ಹಾಗಾಗಿ ಆ ಅಮೌಂಟನ್ನ ಸ್ವಲ್ಪ ಎತ್ತಿಡಬೇಕಾಗುತ್ತೆ. ಈ ಅಮೌಂಟ್ಗೆಲ್ಲ ನಮಗೆ ಸ್ವಲ್ಪ ಒಂದು 20,000ದಷ್ಟು ಖರ್ಚಾಯಿತು. ನೆಕ್ಸ್ಟ್ ನೋಡಿ, ನಾವು ಫಸ್ಟು ಆಯ ಮಾಡಿಸಿದ ನಂತರ ಸ್ಯಾಂಡನ್ನ ತರಿಸಿ ಹಾಕ್ಕೋಬೇಕು. ಇಲ್ಲ ಅಂತ ಅಂದರೆ ಸ್ಯಾಂಡ್ಗಿಂತ ಮುಂಚೆ ಈ ಕಲ್ಲುಗಳನ್ನ ಕಟ್ಟೋ ಮನೆಗೆ ಕಲ್ಲನ್ನ ಹಾಕಬಾರ್ದು ಅಂತ ಹೇಳಿ ಫಸ್ಟು ನಾವು ಪಿ ಸ್ಯಾಂಡು ಮತ್ತು ಎಮ್ ಸ್ಯಾಂಡು ಎರಡನ್ನೂ ತರಿಸ್ಕೊಂಡಿದ್ವಿ. ಈ ಪಿ ಸ್ಯಾಂಡು ಮತ್ತು ಎಮ್ ಸ್ಯಾಂಡು ಈ 21 ಟನ್ ಥರ ನಾವು 2 ಸರಿ ತರಿಸ್ಕೊಂಡ್ವಿ. ಪಿ ಸ್ಯಾಂಡ್ ಮಾತ್ರ 5 ಟನ್ ತರಿಸ್ಕೊಂಡ್ವಿ. ಟೋಟಲಾಗಿ ನಮಗೆ ಈ ಎಮ್ ಸ್ಯಾಂಡ್ ಹಂಗು ಪಿ ಸ್ಯಾಂಡ್ಗೆ 40,875 ರೂಪಾಯಿ ಅಂತಾದರೆ 41,000 ಅಂತಲೇ ಹಾಕ್ಕೊಳ್ಳಿ. ಇನ್ನು ನೆಕ್ಸ್ಟು 40 mm ಕಲ್ಲು, ಹಾಗೆ ಬೋರ್ಡ್ರೆಸ್ಸು, ಈ ಥರ ವೆರೈಟೀಸ್ ಸೈಜ್ಗಳು ಸಿಗ್ತವೆ. ಮತ್ತು ಬೇಬಿ ಜೆಲ್ಲಿ ಈ ಥರ ಎಲ್ಲ ತರಿಸ್ಕೋಬೇಕಾಗುತ್ತೆ. ಇದಕ್ಕೆಲ್ಲ ನಮಗೆ ಆಗಿದಂತಹ ಖರ್ಚು 54,000 ರೂಪಾಯಿ ಆಯಿತು. ನೋಡಿ, ಈ ಸೈಜ್ಗಳನ್ನೂ ಅಷ್ಟೇ ಫ್ರೆಂಡ್ಸ್, ತರಿಸ್ಕೋಬೇಕಾದ್ರೆ ನೋಡಿ ನೀಟಾಗಿ ನಾವು ಈ ಸ್ಕ್ವೇರ್ ಶೇಪ್ ಕಲ್ಲುಗಳನ್ನ ತರಿಸ್ಕೊಂಡ್ರೆ ನಮ್ಮ ಬೇಸ್ಮೆಂಟ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದು ಕಬ್ಬಣ ನಮ್ಮ ಇಂಜಿನಿಯರು ಸಜೆಸ್ಟ್ ಮಾಡಿರ್ತಾರೆ ಪ್ಲಿಂತ್ ಬೀಮ್ಗೆ ಮತ್ತು ಪಿಲ್ಲರ್ಗಳಿಗೆಲ್ಲ. ನಮಗೆ ಪ್ಲಿಂತ್ ಬೀಮು ಮತ್ತು ಪಿಲ್ಲರು ಎಲ್ಲ ಸೇರಿ ನಮಗೆ 1,10,000 ರೂಪಾಯಿ ಆಯಿತು ಕಬ್ಬಣಕ್ಕೇ. ಅಂದರೆ ಟೋಟಲಾಗಿ ನಾವು ಪಿಲ್ಲರ್ಗೆ ಒಟ್ಟಿಗೆ ತರಿಸ್ಕೊಂಡಿದ್ವಿ ಒಂದೇ ಸರಿ. ಅದು 8 mm, 12 mm ಮತ್ತು 16 mm ಈ ಥರ ಸೈಜಸ್ನ ತರಿಸ್ಕೊಂಡಿದ್ವಿ. ಅದು ಎಲ್ಲ ಇಂಜಿನಿಯರ್ ಪ್ಲ್ಯಾನಲ್ಲೇ ಹಾಕ್ಕೊಟ್ಟಿರ್ತಾರೆ ಎಷ್ಟೆಷ್ಟು MM ಯಾವ್ದ್ಯಾವ್ದು ಬೇಕು ಅಂತ ಹೇಳಿ. ನಾವು ಇಷ್ಟು ಅಮೌಂಟನ್ನ ತರಿಸ್ಕೊಂಡಿದ್ವಿ. ನೆಕ್ಸ್ಟ್ ಬಂದು ನಮ್ಮದು ಸಿಮೆಂಟ್ ಬಂದು ಅಲ್ಟ್ರಾಟೆಕ್ಕು ಮತ್ತು ACC ಸಿಮೆಂಟ್ ಎರಡೂ ಮಿಕ್ಸಲ್ಲೇ ನಾವು ಹಾಕಿಸ್ಕೊಂಡಿದ್ವಿ. ಇದು ಎರಡು ಸೇರಿ ನಮಗೆ ಅಲ್ಟ್ರಾಟೆಕ್ಕು ಮತ್ತು ಸಿಮೆಂಟು 150 ಬ್ಯಾಗ್ ಆಗಿತ್ತು. ಇವಾಗ ಇಷ್ಟು ಕ್ವಾಂಟಿಟಿ ನಾವು ಎಷ್ಟೇ ಇಯರ್ಗೂ ಹೋದರೂ, ಯಾವುದೇ ಇಯರ್ಗೆ ಹೋದರೂ 2025ಕ್ಕೆ ಹೋಗಿ 26ಕ್ಕೆ ಹೋಗಿ ಇದೇ ಅಮೌಂಟ್ ಆಗುತ್ತೆ. ಸಿಮೆಂಟ್ ರೇಟ್ ಸ್ವಲ್ಪ ಜಾಸ್ತಿ ಆಗ್ಬೋದು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇದಕ್ಕೆ ನಮಗೆ 54,500 ಅಂದರೆ 55,000 ಅಂತಲೇ ರೌಂಡ್ ಫಿಗರ್ ಮಾಡಿಕೊಂಡ್ರೆ. ಇನ್ನು ನೆಕ್ಸ್ಟು ಇಟ್ಟಿಗೆ ಚೆನ್ನಾಗಿದ್ದರೆ ಮಾತ್ರ ನೆಕ್ಸ್ಟು ಸಂಪು ಚೆನ್ನಾಗಿ ಬರೋದು ಮತ್ತು ದೀರ್ಘಕಾಲ ಬಾಳಿಕೆ ಬರೋದು. ಇದು ತುಂಬ ಚೆನ್ನಾಗಿರೋ ಅಂಥ ಇಟ್ಟಿಗೆನ ಫಸ್ಟು ಆಯ್ಕೆ ಮಾಡಿಕೊಂಡು, ಮತ್ತು ಈ ಸಂಪು ಕಟ್ಟಬೇಕಾದ್ರೂ ಅಷ್ಟೇ ನಮಗೆ ಎಲ್ಲೆಲ್ಲಿ ಹೋಲ್ ಬೇಕು ಅನ್ನೋದನ್ನು ಮುಂಚೆನೇ ಹೋಲ್ ಬಿಟ್ಕೊಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನಾನು ಮನೆ ಕಟ್ಟಿ ಆಗೋಗಿದೆ, ಇದು ನನ್ನ ಅನುಭವದ ಮಾತು ಫ್ರೆಂಡ್ಸ್. ಮುಂಚೆನೇ ನೀರು ಫುಲ್ಲು ಸಂಪಿಂದ ತುಂಬಿ ಹರಿಯುವಂತಹ ನೀರು, ಅಂದರೆ ಓವರ್ ಸಮ್ ಟ್ಯಾಂಕ್ ನೀರು ಹೊರಗಡೆ ಬರೋ ಥರ ಮಾಡ್ಕೊಳ್ಳಿ. ಇಷ್ಟು ಆದಮೇಲೆ ನೆಕ್ಸ್ಟು ಕೂಲಿ ಅಂತೂ ನಾವು ನೋಡಲೇಬೇಕಲ್ವ. ಕೂಲಿ ನಮಗೆ ಇಷ್ಟಕ್ಕೆಲ್ಲ 1,50,000 ರೂಪಾಯಿ ಕೂಲಿ ಆಗಿದೆ. ಮತ್ತು ಇನ್ನು ಎಕ್ಸ್ಟ್ರಾ ಅಂದರೆ
ಲೈಟು ಮತ್ತು ಬೋರ್ ಸರ್ವೀಸು ಅದು ಇದು ಅಂತ ಹೇಳಿ ಒಂದು 35,000 ರೂಪಾಯಿ ಎಕ್ಸ್ಟ್ರಾನೇ ತೊಗೊಂಡ್ರುನು ನಮಗೆ ಟೋಟಲಾಗಿ 3,36,000 ರೂಪಾಯಿ ಪ್ಲಸ್ ಕೂಲಿ 1,50,000 ಇದೆಲ್ಲ ಸೇರಿಸಿ ನಮಗೆ 4,91,000 ರೂಪಾಯಿ ಆಯಿತು. ಮತ್ತು ಬೋರ್ದು 1,00,000 ಸೇರಿಸಿದ್ರೆ 5,91,000 ಟೋಟಲಾಗಿ 6,00,000 ರೂಪಾಯಿ ನಮಗೆ 2025ರ ಬೇಸ್ಮೆಂಟ್ಗೆ ಖರ್ಚಾಗಿರೋವಂಥದ್ದು. ಇವಾಗ ನೀವು ನೋಡ್ತಾ ಇರ್ಬೋದು ಮೆಟೀರಿಯಲ್ ಚಾರ್ಜಸ್ಸು ಮತ್ತು ಕೂಲಿ ಎಲ್ಲ ಜಾಸ್ತಿ ಆಗಿರೋದ್ರಿಂದ ನಮಗೆ 2025ರಲ್ಲಿ 6,00,000 ಆಗಿರೋ ಅಂಥ ಅಮೌಂಟು ಇವಾಗ ಎಲ್ಲ ಮೆಟೀರಿಯಲ್ಲು ಸೇರಿ ಇನ್ನು 1,50,000 ಅಂತೂ ಜಾಸ್ತಿ ಆಗೇ ಆಗುತ್ತೆ. ಇವಾಗ 6,00,000 ಆಗಿರೋ ಅಂಥದ್ದು ನಮಗೆ ಬೇಸ್ಮೆಂಟ್ಗೆ 7,50,000 ರೂಪಾಯಿ ಬೇಕೇ ಬೇಕು ಫ್ರೆಂಡ್ಸ್. ಇದು ನಾವು ನಿಂತ್ಕೊಂಡು ಮಾಡಿಸಿದ್ರೆ ಇಷ್ಟಾಗುತ್ತೆ. ಅದೇ ನಾವು ಬೇರೆಯವ್ರಿಗೆ ವಹಿಸಿದ್ರೆ ಇದರಲ್ಲಿ ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು. ಕಡಿಮೆ ಆದರೂ ಜಾಸ್ತಿ ಆದರೂ ಅಂಥ ಕ್ವಾಲಿಟಿ ಇರಲ್ಲ ಅಂತ ನಾನು ಹೇಳ್ತೀನಿ. ಆದರೆ ಎಲ್ಲರೂ ಇದೇ ಥರ ಮಾಡ್ತಾರೆ ಅಂತ ನಾನು ಹೇಳಲ್ಲ. ಆಲ್ಮೋಸ್ಟ್ ಇದೇ ಥರ ಇರುತ್ತೆ. ಯಾಕಂದರೆ ಹಣ ಕಂಡ್ರೆ ಹೆಣನೂ ಬಾಯ್ಬಿಡುತ್ತೆ ಅನ್ನೋ ಆಸೆಗೆ ನಾವು ಬೇರೆಯವ್ರಿಗೆ ವಹಿಸ್ಬಿಟ್ಟು ಅವ್ರ ಮುಖಾಂತರ ನಾವು ಕಟ್ಸೋದು ತಪ್ಪು. ಬೇಸ್ಮೆಂಟು ಚೆನ್ನಾಗಿದ್ದರೆ ಅಲ್ವಾ ನೆಕ್ಸ್ಟು ನಮ್ಮ ಮನೆ ಚೆನ್ನಾಗಿ ದೀರ್ಘಕಾಲ ತುಂಬ ಚೆನ್ನಾಗಿ ಬಾಳಿಕೆ ಬರೋವಂಥದ್ದು. ನಾವು ಬೇಸೇ ಸರಿ ಇಲ್ಲ ಅಂತ ಅಂದರೆ ಬೇಸ್ಮೆಂಟನ್ನೇ ಸರಿಯಾಗಿ ಹಾಕಲಿಲ್ಲ ಅಂತ ಅಂದರೆ ಇನ್ನು ಅದ್ರ ಮೇಲೆ ಇರೋ ಅಂತಹ ಗೋಡೆಗಳೆಲ್ಲ ಹೇಗೆ ತಾನೇ ದೀರ್ಘಕಾಲದವರೆಗೆ ಬಾಳಿಕೆ ಬರುತ್ತವೆ ಅಲ್ವಾ. ನೀವೇ ಸ್ವಲ್ಪ ಯೋಚನೆ ಮಾಡಿ ಫ್ರೆಂಡ್ಸ್. ಇನ್ನು ನೋಡಿ ನಾವು ರೋಡಿಂದ ಸ್ವಲ್ಪ ನಮ್ಮ ಸೈಟು ಹೈಟು ಡೌನು ಇದ್ದರೆ ಅದಕ್ಕೆಲ್ಲ ಸ್ವಲ್ಪ ಮಣ್ಣೆಲ್ಲನೂ ತುಂಬಿಸ್ಬೇಕಾಗಿರುತ್ತೆ. ಆವಾಗಲೂ ಸ್ವಲ್ಪ ಅಮೌಂಟು ಖರ್ಚಾಗುತ್ತೆ. ಇದನ್ನೆಲ್ಲ ನೋಡಿಕೊಂಡು ನಾವು ಬೇಸ್ಮೆಂಟ್ಗೆ ಅಮೌಂಟನ್ನ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ನಾನು ಎಕ್ಸ್ಟ್ರಾ ಅಂತ ಹೇಳಿದ್ನಲ್ಲ ಅದೆಲ್ಲ 35,000 ರೂಪಾಯಿ ಅದೆಲ್ಲ ಇದಕ್ಕೆ ನಮಗೆ ಖರ್ಚಾಗಿತ್ತು. ಟೋಟಲಾಗಿ ನಮಗೆ 6,00,000 ಆಯಿತು. ಈಗಿನಾದರೆ 7,50,000 ಆಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಈ ವಿಡಿಯೋನ. ಈ ಬೇಸ್ಮೆಂಟ್ಗೆ ಎಷ್ಟು ಖರ್ಚಾಯಿತು. ಇದೇ ಥರ ಕನ್ಸ್ಟ್ರಕ್ಷನ್ ವಿಡಿಯೋ ಬೇಕಾದಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್.